ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. हर जोखिम से निकल कर फसल आए, सुरक्षित हो जाए. फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ಹಾಲಿನ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ಆಹಾರ ಸಂಸ್ಕರಣಾ ವಿಭಾಗದ ತಜ್ಞರಾದ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಾಲಿನ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಇವತ್ತು ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕದ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿಯವರು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿದ್ದಾರೆ. ಅವರು ಇವತ್ತಿನ ದಿನದಲ್ಲಿ ಈ ಹಾಲಿನ ಗುಣಮಟ್ಟವನ್ನು ಹೇಗೆ ಕಾಪಾಡಬೇಕು, ಹಾಗೆಯೇ ಗುಣಮಟ್ಟ ಅಂದ್ರೇನು, ಸಂಸ್ಕರಣೆ ಅಂದ್ರೇನು, ಮೌಲ್ಯವರ್ಧನೆ ಅಂದ್ರೇನು, ಹೀಗೆ ಹಲವಾರು ವಿಷಯಗಳನ್ನು ಹಾಲಿನ ಕುರಿತಾಗಿ ನಮ್ಮ ಆ ಒಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಏನಿದು ಹಾಲಿನ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ? ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ತಾರೆ, ವಿವಿಧ ರೀತಿಯ ರಾಸುಗಳನ್ನು ಕಟ್ಟಿರ್ತಾರೆ. ಜೊತೆಗೆ ಅವರಿಗೆ ಹಾಲು ಗೊತ್ತು, ಆದರೆ ಶುದ್ಧ ಹಾಲಿನ ಬಗ್ಗೆ ಪರಿಕಲ್ಪನೆ ಇರೋದಿಲ್ಲ. ಏನಿದು ಶುದ್ಧ ಹಾಲು ಅಂತಂದ್ರೆ? ಶುದ್ಧ ಹಾಲು ಅದರ ಬಗ್ಗೆ ಹೇಳೋಕ್ಕಿಂತ ಮುಂಚಿತವಾಗಿ ನಾನು ಇನ್ನೊಂದೆರಡು ವಿಷಯಗಳನ್ನು ಇಲ್ಲಿ ತಿಳಿಸಲು ಇಷ್ಟಪಡುತ್ತೇನೆ. ಭಾರತ ದೇಶವು ಪ್ರಪಂಚದಲ್ಲಿಯೇ ಅತ್ಯಧಿಕ ಹಾಲು ಉತ್ಪಾದನಾ ದೇಶವಾಗಿದೆ. ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿದೆ. ಇದು ಸರಿಸುಮಾರು 160 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಹಾಲನ್ನು ಉತ್ಪಾದನೆ ಮಾಡ್ತದೆ ಎವ್ರಿ ಇಯರ್. ಅದರಂತೆ ಈಗ ಈ ಒಂದು ಕೇಂದ್ರ ಸರ್ಕಾರದ ಮಹತ್ತರ ಉದ್ದೇಶದಿಂದ 2023-24ರಲ್ಲಿ ಸರಿಸುಮಾರು 300 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆ ಹೊಂದುವ ಒಂದು ಗುರಿಯನ್ನು ಹಾಕೊಂಡಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ. ಅದೇ ರೀತಿಯಾಗಿ ಈ ಒಂದು ಮಿಲ್ಕ್ ಪ್ರೊಡಕ್ಷನ್, ಹಾಲಿನ ಉತ್ಪಾದನೆ ನಮ್ಮ ಒಂದು ದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ. ಹಾಗೂ ಅದರ ಒಂದು ಪ್ರೊಸೆಸಿಂಗ್ ಏನು ನಾವು ಈ ಸಂಸ್ಕರಣೆ ಅಂತೀವಿ, ಅದರ ಸರಿಸುಮಾರು 35ರಷ್ಟು ಹಾಲಿನ ಉತ್ಪಾದನೆಯನ್ನು ನಾವು ಸಂಸ್ಕರಣೆ ಮಾಡಿ ಅದನ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಉತ್ಪಾದನೆ ಹೇಗೆ ಮುಖ್ಯವೋ ಅದನ್ನ ಸಂಸ್ಕರಣೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತೀರಿ? ಅದು ಈ ನಮ್ಮ ಭಾರತ ದೇಶದಲ್ಲಿ ಅದು ಒಂದು ಸಂಸ್ಕರಣೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಈಗ ನಾವು ಈ ಹಾಲಿನ ಒಂದು ವಿವಿಧ ಸೋರ್ಸಸ್ ಅಂತ ಏನು ಕರಿತೀವಿ, ಅದು ಮುಖ್ಯವಾಗಿ ಆಕಳು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅಥವಾ ಆಡು ಮತ್ತು ಈವನ್ ಮೇಕೆಗಳು ಇದರಲ್ಲಿ ಬರ್ತದೆ. ಕುರಿ ಮೇಕೆಗಳು ಬರ್ತಾ ಇದ್ದಾವೆ. ಅದರಲ್ಲಿ ಅತಿ ಒಂದು ಮಹತ್ತರವಾದ ಒಂದು ನಾವು ಆಕಳ ಹಾಲಿಗೆ ಹೆಚ್ಚಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಅದು ಆಕಳ ಹಾಲು ನಮ್ಮ ಒಂದು ಏನು ಮನುಷ್ಯರ ಒಂದು ಹಾಲಿರ್ತದೆ ಅದಕ್ಕೆ ಸರಿ ಸಮನಾಗಿರುತ್ತೆ.
ಆದ್ದರಿಂದ ಆಕಳ ಹಾಲಿನಲ್ಲಿರುವಂತಹ ಒಂದು ಏನು ನಾವು ತಮಗೆಲ್ಲರಿಗೂ ಗೊತ್ತಿರುವಂತೆ ಆಕಳ ಹಾಲನ್ನು ಅಮೃತಕ್ಕೆ ಹೋಲಿಸಿದ್ದಾರೆ. ಹೌದೌದು. ಆ ಅಮೃತದಷ್ಟು ಅದು ಪರಿಶುದ್ಧವಾಗಿರ್ತದೆ. ಆದ್ದರಿಂದ ಇದೊಂದು ನೈಸರ್ಗಿಕವಾಗಿ ಉತ್ಪಾದಿಸಲ್ಪಟ್ಟ ಒಂದು ಆಹಾರ ಪದಾರ್ಥ. ಬೇರೆ ಹಾಲುಗಳಿಗಿಂತ ಆಕಳ ಹಾಲು ಶ್ರೇಷ್ಠ ಅಂತೀರಿ? ಆಕಳ ಹಾಲು ಶ್ರೇಷ್ಠ. ಆದರೆ ಇನ್ನೂ ಒಂದು ಬೇರೆ ರೀತಿಯಲ್ಲಿ ನಾವು ಅದರ ಒಂದು ಕೊಬ್ಬಿನ ಪ್ರಮಾಣವನ್ನು ನೋಡಿದಾಗ ಎಮ್ಮೆ ಹಾಲು ಎಲ್ಲರಿಗಿಂತ ಶ್ರೇಷ್ಠ. ಕೊಬ್ಬಿನ ಪ್ರಮಾಣ 7.8% ಎಮ್ಮೆಯಲ್ಲಿರ್ತದೆ, ಆಕಳಲ್ಲಿ 4.4% ಇರ್ತದೆ. ಸರಿಸುಮಾರು ಈ ಮನುಷ್ಯರ ಹಾಲಿನಲ್ಲೂ ಸಹ 4.6 ಕೊಬ್ಬಿನ ಪ್ರಮಾಣ. ಹಾಲು ಅಂತಂದರೆ ನಾವು ಯಾವಾಗಲೂ ನಮ್ಮ ಒಂದು ಏನು ನಾವು ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅಥವಾ ಆಡು ಮೇಕೆ ಏನಾದರೂ ಆಗಿರ್ಬೋದು, ಇವನ್ನ ನಾವು ಸರಿಯಾಗಿ ಒಂದು ಕೊಟ್ಟಿಗೆಯಲ್ಲಿ ಇಡಬೇಕಾಗ್ತದೆ. ಹಾಲು ಕರೆಯೋಕ್ಕಿಂತ ಮುಂಚೆನೇ ಒಂದು ಅರ್ಧ ತಾಸು ಮುಂಚೆನೇ ಆ ಕೊಟ್ಟಿಗೆಯನ್ನು ಸರಿಯಾಗಿ ಸ್ವಚ್ಛ ಮಾಡಿ, ಆಮೇಲೆ ಆ ಒಂದು ಎಮ್ಮೆ ಆಗಿರ್ಬೋದು, ಆಕಳಾಗಿರ್ಬೋದು, ಅದನ್ನು ಸರಿಯಾಗಿ ಸ್ವಚ್ಛ ನೀರಿನಿಂದ ತೊಳೆದು, ಆ ಕೆಚ್ಚಲನ್ನು ತೊಳೆದು, ನಾವು ಈ ಪಾತ್ರೆಗಳನ್ನು ಇದರಲ್ಲಿ ಬಹುಮುಖ್ಯವಾಗಿ ನಾವು ಯಾವ ಹಾಲನ್ನು ಯಾವ ಒಂದು ಪಾತ್ರೆಗಳಲ್ಲಿ ಸಂಗ್ರಹಿಸ್ತೀವಿ, ಕರಿತೀವಿ, ಅವರನ್ನು ಬಹಳ ಸ್ವಚ್ಛವಾಗಿ ನಾವು ಅದನ್ನು ಮೊದಲು ಸ್ವಚ್ಛ ಮಾಡಿಕೊಂಡು ಆಮೇಲೆ ಆ ಹಾಲನ್ನು ಕರೆಯುವ ಒಂದು ವ್ಯವಸ್ಥೆ ಮಾಡಬೇಕು. ನೀಟಾಗಿ ಪಾತ್ರೆಗಳನ್ನ ತೊಳ್ಕೊಂಡು. ಹೌದು. ಅದಾದ ನಂತರ ಈ ಒಂದು ಹಾಲಿನ ಬಗ್ಗೆ ಈ ಕೀಟನಾಶಕ ಬಳಕೆಯನ್ನು ನಾವು ಈ ಒಂದು ಎಲ್ಲ ಫಾರ್ಮ್ನಲ್ಲಿ ಮಾಡ್ತಾ ಇರ್ತೀವಿ. ಅವುಗಳನ್ನು ನಾವು ಈ ಒಂದು ಹಾಲಿನ ಪಾತ್ರೆಗಳಿಂದ ಅಥವಾ ಈ ಕೊಟ್ಟಿಗೆಗಳಿಂದ ದೂರ ಇಡಬೇಕಾಗ್ತದೆ. ಹಾಗೂ ಈ ಒಂದು ಅಶುದ್ಧ ನೀರ ಏನಾದರೂ ಆ ಒಂದು ಕೊಟ್ಟಿಗೆ ಹತ್ತಿರ ಇದ್ದರೆ ಅದನ್ನು ಕ್ಲೀನ್ ಮಾಡಿ ಯಾವುದೇ ರೀತಿಯ ಅಶುದ್ಧ ವಾತಾವರಣ ಅದರ ಸಮೀಪ ಇರಲಾರ್ದ ಹಾಗೆ ನೋಡ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಕಲುಷಿತ ಪರಿಸರ ಅದರ ಒಂದು ಹಾಲು ಕರೆಯುವ ಒಂದು ಸ್ಥಳದಲ್ಲಿ ಇರಬಾರ್ದು. ಇದಕ್ಕೆ ನಾವು ಇದರ ನಂತರ ನಾವು ಒಂದು ಈ ಶುದ್ಧ ಹಾಲನ್ನು ನಾವು ಆರೋಗ್ಯ ಜಾನುವಾರುಗಳಿಂದ ಕರೆದರೆ ಅದು ಶುದ್ಧ ಹಾಲಿನ ಉತ್ಪಾದನೆ ಅಂತ ಕರಿಬಹುದಾಗ್ತದೆ. ಹಾಗೇನೆ ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕೆಚ್ಚಲು ಕೂಡ ಒಂದು ಸ್ವಚ್ಛವಾಗಿ ಇಟ್ಕೋಬೇಕು ರೈತ ಬಾಂಧವರು. ಕೆಚ್ಚಲನ್ನ ಶುದ್ಧವಾದ ನೀರಿನಲ್ಲಿನೇ ತೊಳೆದು ನಂತರ ಅದನ್ನು ಒಣಗಿಸಿ ಒರೆಸಿ ನಂತರ ಹಾಲನ್ನು ಕರಿಬೇಕು. ಹೌದೌದು. ಹಾಗೇನೆ ಈಗ ಹೇಳಿದ್ರಿ ಒಳ್ಳೆ ಶುದ್ಧ ಹಾಲು ಈ ರೀತಿಯಾಗಿ ಸಿಗ್ತದೆ. ರೈತ ಬಾಂಧವರು ಈ ಒಂದು ಗಮನವನ್ನು ಹರಿಸಿಕೊಂಡು ಹಾಲನ್ನು ಕರಿಬೇಕು ಅನ್ನೋದಾದ್ರೆ, ಹಾಗೇನೆ ಈಗ ಒಳ್ಳೆಯ ಹಾಲು ಪಡಿಬೇಕಪ್ಪ ಅಂತಂದ್ರೆ ನಮ್ಮ ರೈತ ಬಾಂಧವರು ಯಾವ ಯಾವ ತಳಿಗಳನ್ನು ಆಯ್ಕೆ ಮಾಡೋದು ಸೂಕ್ತ ಅಂತೀರಿ? ಈಗ ನಮ್ಮ ಒಂದು ಈ ಭಾಗದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದ ತಳಿಗಳು ಲಭ್ಯ ಇದಾವೆ. ಅದರಲ್ಲಿ ಮುಖ್ಯವಾಗಿ ಜರ್ಸಿ ಅನ್ಬೋದು, ಹಾಲ್ಸ್ಟೀನ್ ಫ್ರೀಜಿಯನ್ ಅಂತ ಅನ್ಬೋದು, ಅಥವಾ HF ಮತ್ತು ದೇವಣಿ ಒಂದು ಮಿಶ್ರ ತಳಿಯ ಹಸು ಆಗಿರ್ಬೋದು, ಸಾಹಿವಾಲ್ ಆಗಿರ್ಬೋದು, ಸಿಂಧಿ ಆಗಿರ್ಬೋದು, ಗಿರ್ ಮತ್ತು ಥಾಪರ್ಕರ್ ಅನ್ನುವಂಥ ಒಳ್ಳೆ ಹಸುಗಳು ಇದಾವೆ. ಅದೇ ರೀತಿಯಾಗಿ ಎಮ್ಮೆಗಳಲ್ಲಿ ಸುರ್ತಿ ಆಗಿರ್ಬೋದು, ಮುರ್ರಾ ಆಗಿರ್ಬೋದು, ಪಂಡ್ರಾಪುರಿ ಆಗಿರ್ಬೋದು, ಇದೇ ರೀತಿಯಾಗಿ ಧಾರಾವರಿ ಮತ್ತು ಸೌತ್ ಕೆನರಾ ಅಂತ ಬೇರೆ ಬೇರೆ ತಳಿಗಳಿದ್ದಾವೆ. ಆ ತಳಿಗಳನ್ನು ಆಯ್ಕೊಂಡು ನಾವು ಶುದ್ಧವಾದ ಹಾಲನ್ನು ನಾವು ಪಡಿಬಹುದಾಗಿದೆ. ಅಂತಂದ್ರೆ ಸರಾಸರಿ ಇಂತಹ ಒಂದು ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಎಷ್ಟು ಲೀಟರ್ ಹಾಲನ್ನು ಪಡಿಬಹುದು ನಮ್ಮ ರೈತ ಬಾಂಧವರು? ಸರಿಸುಮಾರು ಒಂದು ಸೂಲಿನಲ್ಲಿ 2000ರಿಂದ 6000 ಲೀಟರ್ನಷ್ಟು ನಾವು ಹಾಲನ್ನು ಪಡೆಯಬಹುದಾಗಿದೆ. ಈ ಹಾಲನ್ನು ನಾವು ಸರಿಯಾಗಿ ಅದನ್ನು ಕರೆದು ಆದಷ್ಟು ಬೇಗನೆ ಅದನ್ನು ಕಡಿಮೆ ಒಂದು ಉಷ್ಣತಾ ಮಾಪದಲ್ಲಿ ಅಥವಾ ತಾಪಮಾನದಲ್ಲಿ ನಾವು ಇಡಬೇಕಾಗ್ತದೆ. ಸರಿಸುಮಾರು 0ಯಿಂದ 4 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆನೆ ಅದನ್ನು ನಾವು ಶೇಖರಣೆ ಮಾಡಬೇಕಾಗ್ತದೆ. ಅಂತಂದ್ರೆ ಇಲ್ಲಿ ಹಾಲನ್ನು ಉತ್ಪಾದನೆ ಮಾಡಿದ ಮೇಲೆ ಅದನ್ನ ನೀಟಾಗಿ ಇಟ್ಕೊಳ್ಳೋದು ಅಥವಾ ತಾಪಮಾನವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತೀರಿ? ಬಹಳ ಮುಖ್ಯ. ಅದೇ ರೀತಿಯಾಗಿ ಈಗ ಬೇಸಿಗೆಯಲ್ಲಿ ಈಗ ಇವು ಏನು ನಮ್ಮ ಹಸುಗಳಾಗಿರ್ತವೆ, ಎಮ್ಮೆಗಳನ್ನು ಸರಿಯಾದ ಒಂದು ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅವುಗಳಿಗೆ ಸಾಕಷ್ಟು ಕುಡಿಯಲು ಸ್ವಚ್ಛವಾದ ಹಾಗೂ ತಂಪಾದ ನೀರನ್ನು ಕೊಡಬೇಕಾಗ್ತದೆ. ಮತ್ತು ಆ ಒಂದು ಕೊಟ್ಟಿಗೆಯ ಸುತ್ತಮುತ್ತಲು ಸಾಕಷ್ಟು ಗಿಡಗಳನ್ನು ನೆಟ್ಟು ಅವುಗಳಿಗೆ ನೆರಳು ಸಿಗುವಂತೆ ಮಾಡಬೇಕಾಗ್ತದೆ. ಸೊಳ್ಳಿನಿಂದ ರಕ್ಷಣೆ ಮಾಡಬೇಕಾಗ್ತದೆ. ಸೊಳ್ಳೆಗಳಿಂದ ರಕ್ಷಣೆ ಮಾಡಬೇಕಾಗ್ತದೆ. ಈಗ ನೋಡಿರ್ತೀವಿ ಬಹಳಷ್ಟು ಕಡೆ ರೈತ ಬಾಂಧವರು ಸುಧಾರಿತ ರೀತಿಯಲ್ಲಿ ಹೈನುಗಾರಿಕೆ ಮಾಡೋರು ಅದಕ್ಕೆ ಒಂದು ಹವಾ ನಿಯಂತ್ರಿತ ಒಂದು ಏರ್ ಕೂಲರ್ಗಳನ್ನು ಕೂಡ ಕೂಲರ್ಗಳನ್ನು ಬಳಸ್ತಾ ಇದ್ದಾರೆ. ಆಮೇಲೆ ಈ ಸಾಧ್ಯವಾದಷ್ಟು ನಾವು ಹಸಿರು ಮೇವು ಅಥವಾ ರಸಮೇವವನ್ನು ಅವಕ್ಕೆ ಹೆಚ್ಚಾಗಿ ಕೊಡಬೇಕಾಗ್ತದೆ ಈ ಒಂದು ಬೇಸಿಗೆಯಲ್ಲಿ. ಇದು ಗುಣಮಟ್ಟದ ಹಾಲು ಪಡ್ಕೋಬೇಕಪ್ಪ ಅಂತ ಹೆಚ್ಚಿನ ಹಾಲನ್ನ ಜೊತೆಗೆ ಪಡ್ಕೋಬೇಕಾದ್ರ ಜೊತೆಗೆ ಆಹಾರ ಕೂಡ ಸರಿಯಾದ ರೀತಿಯಲ್ಲಿ ಕೊಡಬೇಕು. ಆಮೇಲೆ ಅವರನ್ನ ತಂಪಾಗಿಡ್ಲಿಕ್ಕೆ ಅಟ್ಲೀಸ್ಟ್ 2 ಸರ್ತಿ ಆದ್ರೂ ಒಂದು ತಣ್ಣೀರಿನಿಂದ ಅವಕ್ಕೆ ಮೈ ತೊಳಿಸ್ಬೇಕು. ಈ ಹಾಲನ್ನ ಉತ್ಪಾದನೆ ಮಾಡೋದು ಹೇಗೆ ಅಂತ ಹೇಳ್ತೀರಿ? ಹಾಲನ್ನ ಉತ್ಪಾದನೆ ಮಾಡ್ಕೋಬೇಕು, ಹೆಚ್ಚಿನ ಲಾಭ ಗಳಿಬೇಕಪ್ಪ ಅಂತಂದ್ರೆ, ಲಾಭ ಗಳಿಸಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಯಾವ ಕ್ರಮಗಳನ್ನ ಅನುಸರಿಸಬೇಕಂತ ಹೇಳ್ತೀರಿ? ಅದೇ ಈಗ ಸರಿಸುಮಾರು ಏನು ಈ ಮೇವು ಅವಕ್ಕೆ ತಿನ್ಲಿಕ್ಕೆ ಕೊಡ್ತಾರೆ, ಅದರಲ್ಲಿ 50%
ಈಗ ಹಸಿ ಮೇವು ಇರಬೇಕು. ಅದಾದ ನಂತರ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಒಂದು ಪೌಷ್ಟಿಕ ಆಹಾರಗಳನ್ನು ಸಹ ಅದಕ್ಕೆ ಒದಗಿಸಿದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹಾಲನ್ನು ನಾವು ಉತ್ಪಾದನೆ ಮಾಡಬಹುದು. ಅದೇ ರೀತಿಯಾಗಿ ಈಗ ಹೆಚ್ಚಿನ ಆದಾಯವನ್ನು ಗಳಿಸಬೇಕಾಗ್ತದಂದ್ರೆ ಅಂತಂದರೆ ಏನು ಮಾಡಬೇಕಾಗ್ತದೆ, ಈಗ ನೀವು ಒಂದು ಯಾವುದೇ ಒಂದು ಸರಿಸುಮಾರು 5 ರಿಂದ 10 ಹಸುಗಳನ್ನು ಅಥವಾ ಎಮ್ಮೆಗಳನ್ನು ಸಾಕಿದ್ದೇ ಆದಲ್ಲಿ ಸರಿಸುಮಾರು 2,000 ಲೀಟರ್ನಷ್ಟು ಪ್ರಮಾಣದಲ್ಲಿ ನಾವೇನಾದರೂ ಹಾಲು ಉತ್ಪಾದನೆ ಮಾಡಿದರೆ ಇದನ್ನು ನಾವು ವ್ಯಾಪಾರೀಕರಣ ಮಾಡಿಕೊಂಡು ಹೆಚ್ಚಿನ ಒಂದು ಆದಾಯವನ್ನು ಪಡಿಬಹುದಾಗಿದೆ. ಉದ್ಯಮ ರೀತಿಯಲ್ಲಿ ಒಂದು ಹಾಲು ಉತ್ಪಾದನೆ ಆಗಬೇಕಾದ್ರೆ ಮಿನಿಮಮ್ ಆಗಿ 5 ರಿಂದ 10 ಹಸುಗಳನ್ನು ಅಥವಾ ಎಮ್ಮೆಗಳನ್ನು ನಾವು ಕೊಟ್ಟಿಗೆಯಲ್ಲಿ ಹಾಲು ಕರೆಯುವ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಈಗ ಹಾಲು ಉತ್ಪಾದನೆ ಆಯಿತು ಅಂತ ಹೇಳ್ರಿ, ಈಗ ಪರಿಶುದ್ಧತೆ ಅನ್ನೋದು ಕೂಡ ಬಹಳ ಮುಖ್ಯ. ಸಾಕಷ್ಟು ಜನ ರೈತ ಬಾಂಧವರು ಕಲಬೆರಕೆಯನ್ನು ಹಾಕ್ತಾರೆ, ನೀರೈತಪ್ಪ ಹಾಲು ಅಂತ ಹೇಳ್ತಾರೆ. ಇದು ಕಲಬೆರಕೆ ಹಾಲು ಅಂತ ಹೇಳ್ತಾರೆ, ಗುಣಮಟ್ಟವನ್ನು ಕಾಪಾಡ್ಕೋಬೇಕಪ್ಪ ಅಂತಂದ್ರೆ ಹೇಗೆ? ಹಾಲಿನ ಗುಣಮಟ್ಟ ಅದನ್ನು ನಾವು ಸಾಮಾನ್ಯವಾಗಿ ಎಲ್ಲ ಒಂದು ಪ್ರೊಸೆಸಿಂಗ್ ಸೆಕ್ಷನ್ನಲ್ಲಿ ಪ್ರೊಕ್ಯೂರ್ ಮಾಡ್ಕೋತಾರೆ. ಅಂತ ಒಂದು ಸ್ಥಳಗಳಲ್ಲಿ ಹಾಲಿನ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾರೆ. ಹೌದು, ಅದು ಭೌತಿಕವಾಗಿರ್ಬೋದು ಅಥವಾ ರಾಸಾಯನಿಕವಾಗಿರ್ಬೋದು. ಭೌತಿಕವಾಗಿ ಮುಖ್ಯವಾಗಿ ಬಣ್ಣ, ವಾಸನೆ ಮತ್ತು ರುಚಿಯನ್ನ ಟೆಸ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಕೆಮಿಕಲ್ ಟೆಸ್ಟ್ನಲ್ಲಿ ರಾಸಾಯನಿಕವಾಗಿ ಅದರ ಕೊಬ್ಬು ಅಥವಾ ಕೊಬ್ಬೇತರ ಪದಾರ್ಥ ಅಥವಾ ಅದರ ಆಮ್ಲತೆಯನ್ನು ಸಹ ಅದನ್ನ ಕಂಡುಕೋತಾರೆ. ಏನೇನು ಕಲಬೆರಕೆ ಮಾಡುತ್ತಾರೆ ಅಲ್ಲಿ ವ್ಯಾಪಾರ ದೃಷ್ಟಿಯಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಕೆಲವೊಂದು ಕಡೆ ಕಲಬೆರಕೆಯನ್ನು ಮಾಡ್ತಾರೆ. ಇದು ಒಂದು ಬಹಳ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ನಡೀತಾ ಇರುವಂತಹ ಅಂಶ. ಆದ್ರೂ ಸಹ ನಾವು ಅದನ್ನ ಟೆಸ್ಟ್ ಮಾಡೇ ನೋಡ್ಬೇಕಾಗ್ತದೆ. ಈಗ ಒಂದು ಈ ಹಾಲಿನಲ್ಲಿ ಕಲಬೆರಕೆ ಮಾಡುವಂತಹ ಪದಾರ್ಥಗಳು ಅಂತಂದ್ರೆ ಮುಖ್ಯವಾಗಿ ಸಕ್ಕರೆಯನ್ನು ಮಿಶ್ರಣ ಮಾಡ್ತಾರೆ, ಹಿಟ್ಟನ್ನು ಮಿಶ್ರಣ ಮಾಡ್ತಾರೆ, ಏಕದಳದ ಗಂಜಿಯನ್ನು ಮಿಶ್ರಣ ಮಾಡ್ತಾರೆ, ಹಿಟ್ಟನ್ನು ಮಿಶ್ರಣ ಮಾಡ್ತಾರೆ. ಅದೇ ರೀತಿಯಾಗಿ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಒಂದು ರಸಾಯನವನ್ನು ಸಹ ಅದರಲ್ಲಿ ಮಿಶ್ರಣ ಮಾಡ್ತಾರೆ. ಸೋಡಾ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಉಪ್ಪು ಆಗಿರ್ಬೋದು. ಅದೇ ರೀತಿಯಾಗಿ ಬಹಳ ಒಂದು ಕೆಟ್ಟ ಒಂದು ಈ ಕ್ರಿಯೆಯಲ್ಲಿ ಇವರು ಬೋರಿಕ್ ಆಸಿಡ್ ಅಥವಾ ಬೋರೇಟ್ ಅನ್ನು ಸಹ ಮಿಶ್ರಣ ಮಾಡ್ತಾರೆ. ಅಪಾಯಕಾರಿಯಾದ ಒಂದು ರಸಾಯನಗಳನ್ನು ಸಹ ಈ ಒಂದು ಉದ್ಯಮದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಕಾರ್ಬೋನೇಟ್ ಅಥವಾ ಒಂದು ಬೈಕಾರ್ಬೋನೇಟ್, ಫಾರ್ಮ್ಯಾಲಿನ್ ಈ ರೀತಿಯ ವಸ್ತುಗಳನ್ನು ಸಹ ಇದರಲ್ಲಿ ಕಲಬೆರಕೆಯನ್ನು ಮಾಡ್ತಾರೆ. ಇದು ಕಲಬೆರಕೆಯನ್ನು ಗುರುತಿಸಲಿಕ್ಕೆ ಹೇಗೆ ಬಳಕೆದಾರರಾಗಿರ್ಬೋದು, ರೈತ ಬಾಂಧವರಾಗಿರ್ಬೋದು, ಹೇಗೆ ಇದನ್ನು ಶುದ್ಧ ಹಾಲು ಅಂತೇಳಿ ಹೇಗೆ ನಾವು ಜಸ್ಟಿಫಿಕೇಶನ್ ಮಾಡ್ಕೊಳ್ಬೇಕು? ಅದು ಸಾಮಾನ್ಯವಾಗಿ ಅದು ಲ್ಯಾಬೊರೇಟರಿಯಲ್ಲಿ ಅದನ್ನು ಅದರ ಗುಣಮಟ್ಟವನ್ನು ಈಗ ನಾವು ಫಿಸಿಕಲ್ ಟೆಸ್ಟನ್ನು ಸಾಮಾನ್ಯವಾಗಿ ಮಾಡಬಹುದು. ಅದೇ ರೀತಿಯಾಗಿ ಒಂದು ಈ ಕಲಬೆರಕೆಯನ್ನು ಟೆಸ್ಟ್ ಮಾಡಬೇಕಾದ್ರೆ ಒಂದು ಲ್ಯಾಬೊರೇಟರಿಯಲ್ಲಿ ಒಂದು ಮಿಲ್ಕ್ ಟೆಸ್ಟಿಂಗ್ ಕಿಟ್ ಅಂತ ಬರ್ತದೆ. ಅದನ್ನ ಮುಖ್ಯವಾಗಿ ಒಂದು ಯಾರಾದರೂ ಈ ವಿತರಕರು ಆಗಿರ್ಬೋದು ಅಥವಾ ಈ ಒಂದು ನಮ್ಮ ಉತ್ಪಾದಕರಾಗಿರ್ಬೋದು ಅದನ್ನ ಅಂತ ಒಂದು ಕಿಟ್ ಅನ್ನ ತರಿಸಿ ಅದನ್ನ ಇಟ್ಕೊಂಡ್ರೆ ಸಾಮಾನ್ಯ ಅತಿ ಸರಳವಾಗಿ ಒಂದು ಈ ಹಾಲನ್ನು ನಾವು ಟೆಸ್ಟ್ ಮಾಡಬಹುದಾಗಿದೆ. ಹಾಗೆಯೇ ಹಾಲಿನ ಒಂದು ಸಂಸ್ಕರಣೆಗೆ ಮುಖ್ಯವಾಗಿ ನಾವು ಬಂದರೆ ಹಾಲನ್ನು ಯಾವ ರೀತಿಯಾಗಿ ಸಂಸ್ಕರಣೆ ಮಾಡ್ಕೋಬೇಕು, ಸಂಸ್ಕರಣೆ ಯಾಕೆ ಮಾಡ್ಕೋಬೇಕಂತ ಹೇಳ್ತೀರಿ ಹಾಲಿನ? ಮೊದಲೇ ಹೇಳಿದಾಗೆ ಈ ಹಾಲು ಒಂದು ಅತ್ಯಂತ ಈ ಕ್ರಿಮಿಕೀಟಗಳಿಗೆ ಒಂದು ಉತ್ಪಾದಕತೆಗೆ ಹೆಚ್ಚಿನ ಒಂದು ಒಳ್ಳೆಯ ಆಹಾರ ಪದಾರ್ಥ. ಅದನ್ನು ನಾವು ಈ ಹಾಲನ್ನು 5 ರಿಂದ 6 ಗಂಟೆಗಳವರೆಗೆ ಮಾತ್ರ ನಾವು ಅದನ್ನ ಕೆಡದಂತೆ ಇಡಬಹುದಾಗಿದೆ. ಹಾಲು ಒಡೆದೋಯ್ತು ಅಂತ ಹೇಳ್ತಾರೆ ನಮ್ಮ ಗ್ರಾಮದಲ್ಲಿ. ಹಾಲು ಒಡೆಯೋಕ್ಕಿಂತ ಮುಂಚೆ ಈಗ ತಾವೇನು ಕಲಬೆರಕೆ ಮಾಡ್ತಾರಂತಾರಲ್ಲ, ಈಗ ಇದರಲ್ಲಿ ಸೋಡಿಯಾ ಅಥವಾ ಯೂರಿಯಾ ಅಥವಾ ಸಾಲ್ಟ್ ಇವನ್ನ ಹಾಕಿದ್ರೆ ಅದನ್ನ ಇನ್ನೂ ಸ್ವಲ್ಪ ಹೆಚ್ಚು ಗಂಟೆಗಳ ಕಾಲ ಕೆಡದಂತೆ ಇಡಬಹುದಾಗಿದೆ. ಇದನ್ನು ನಾವು ಸಹ ಒಂದು ಕರ್ಡಲ್ ಟೆಸ್ಟ್ ಅಂತ ಅಂತೀವಿ. ಜಸ್ಟ್ ಒಂದು ಹಾಲನ್ನ ಸ್ಯಾಂಪಲ್ ಅನ್ನು ನಾವು ಒಂದು ಪ್ರಣಾಳದಲ್ಲಿ ಹಾಕಿ ಅದನ್ನ ಹೀಟ್ ಮಾಡಿದ್ರೆ ಅದು ಒಂದು 10 ಸೆಕೆಂಡ್ ಅಥವಾ 15 ಸೆಕೆಂಡ್ನಲ್ಲಿ ಒಡೆದು ಹೋಗ್ತದೆ. ಹೌದು, ಆ ಒಂದು ಸಿಂಪಲ್ ಟೆಸ್ಟ್ ಮುಖಾಂತರವೂ ಸಹ ಹಾಲಿನ ಒಂದು ಗುಣಮಟ್ಟವನ್ನು ಕಂಡುಕೋಬಹುದಾಗಿದೆ. ಅಂತಂದ್ರೆ ಈಗ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಳ್ಳೆ ರೀತಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು ಗಂಟೆಗಳ ಕಾಲ ಅದನ್ನ ಕೆಡದಂತೆ ಇಡಬೇಕಾದ್ರೆ ನಾವು ಪ್ಯಾಶ್ಚರೈಸೇಷನ್ ಅಂತೀವಿ. ಈ ಪ್ಯಾಶ್ಚರೈಸೇಷನ್ ನಲ್ಲಿ ಒಂದು 3 ವಿಧಗಳಿದೆ. ಒಂದು 62 ಡಿಗ್ರಿಯನ್ನು 30 ನಿಮಿಷಗಳ ಕಾಲ ಅಥವಾ 72 ಡಿಗ್ರಿ ಉಷ್ಣಾಂಶದಲ್ಲಿ 15 ಸೆಕೆಂಡ್ಗಳ ಕಾಲ ಅಥವಾ ಇನ್ನೂ ಅಲ್ಟ್ರಾ ಹೈ ಟೆಂಪರೇಚರ್ ಪ್ಯಾಶ್ಚರೈಸೇಷನ್ ಪ್ರೊಸೆಸ್ ಅಂತೀವಿ. ಅದರಲ್ಲಿ 130 ಡಿಗ್ರಿಗೆ 2 ಏನು ನಾವು ಪ್ಯಾಥೋಜನ್ಸ್ ಅಂತೀವಿ ಅವೆಲ್ಲ ಸತ್ತು ಹೋಗ್ತವೆ. ಆವಾಗ ನಾವು ಅದನ್ನು ಸರಿಯಾಗಿ ಮತ್ತೆ 4 ಡಿಗ್ರಿ ಸೆಂಟಿಗ್ರೇಡ್ಗೆ ತಂದು
ಸರಿಯಾಗಿ ಶೇಖರಿಸಿಟ್ರೆ ಅದನ್ನು ಮಿನಿಮಮ್ ಆಗಿ 2-3 ವಾರಗಳ ಕಾಲ ಕೆಡದಂತೆ ಇಡಬಹುದಾಗಿದೆ. ಒಳ್ಳೆಯದು ಸರ್. ಈಗ ಭಾರತವು ಕೂಡ ಹಾಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಷ್ಟು ಉತ್ಪಾದನೆಯಾದಂತಹ ಹಾಲನ್ನು ಒಂದೇ ದಿನ ಬಳಕೆ ಮಾಡೋದು ಬಹಳ ಕಷ್ಟ. ಈಗ ನಾವು ಯಾಕಂತಂದರೆ ಈಗ ಸಂಸ್ಕರಣೆಗೆ, ಮೌಲ್ಯವರ್ಧನೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಈ ಒಂದು ಹಾಲಿನ ಉತ್ಪನ್ನಕ್ಕೆ ಬಂದರೆ ಯಾವ ರೀತಿಯಾಗಿ ಈ ಹಾಲನ್ನು ನೇರವಾಗಿ ಬಳಕೆ ಮಾಡೋದ್ರ ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ಪೂರಕ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ? ಹಾಲಿನಿಂದ ಸಾಕಷ್ಟು ಉತ್ಪನ್ನಗಳನ್ನು ನಾವು ತಯಾರು ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಈಗ ನಾವು ಹೇಳಿದ್ವಿ, ಈಗ ಅಮೂಲ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಆ ಒಂದು ಸಂಸ್ಥೆ ಸಾಕಷ್ಟು ಹಾಲಿನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಅದೇ ರೀತಿಯಾಗಿ ಅವರು ಇನ್ನೊಂದು ಉತ್ಪನ್ನ UHT ಮಿಲ್ಕ್ ಅಂತ ಹೇಳಿ ತರಿಸಿದ್ದಾರೆ. ಇದನ್ನು ನಾವು ಮಿನಿಮಮ್ ಆಗಿ 2-3 ಸಹ ಈ ಹಾಲನ್ನು ಬೇರೆ ರೀತಿಯಾಗಿ ಮಾರ್ಪಡಿಸಬಹುದಾಗಿದೆ. ಅದೇ ರೀತಿಯಾಗಿ ಲಸ್ಸಿ, ಐಸ್ ಕ್ರೀಮ್, ಚಾಕ್ಲೇಟ್, ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಅಂತ ಸಹ ಈಗ ಒಂದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅಂದರೆ ಗುಣಮಟ್ಟಕ್ಕೆ ಬಂದಾಗ ನೇರವಾಗಿ ಹಾಲನ್ನು ಉಪಯೋಗ ಮಾಡೋದ್ರ ಬದಲು ಈಗ ಪದಾರ್ಥಗಳನ್ನು ಮಾಡಿ ಉಪಯೋಗ ಮಾಡಿದಾಗ ಏನಾದರೂ ಪೌಷ್ಟಿಕತೆಯಲ್ಲಿ ಏನಾದರೂ ವ್ಯತ್ಯಾಸ ಕಾಣುತ್ತಾ? ಪೌಷ್ಟಿಕತೆಯಲ್ಲಿ ಹೆಚ್ಚಿನ ವ್ಯತ್ಯಾಸ ಏನು ಕಾಣೋದಿಲ್ಲ. ಆದರೆ ನಾವು ಆ ಪದಾರ್ಥದ ಜೊತೆಗೆ ಏನೇನು ಕೂಡಿಸ್ಕೊಂತ ಹೋಗ್ತೀವಿ, ಇನ್ನೂ ಒಂದು ಮೌಲ್ಯ ವರ್ಧನೆ ಆಗ್ತದೆ ಹೊರತು ಅದರಲ್ಲಿ ಯಾವುದೇ ರೀತಿಯಾದ ಮೌಲ್ಯ ಕಡಿಮೆ ಏನೂ ಆಗುತ್ತೆ, ವರ್ಧನೆ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ನಾವು ಒಂದು ಹಾಲು ನಾವು ಮಾರಬೇಕಂತಂದ್ರೆ ಅದು ಭಾಳ ಆದರೆ 30-35 ರೂಪಾಯಿ ಲೀಟರ್ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತದೆ. ಅದನ್ನೇ ನಾವು ಈ ಒಂದು ಖೋವಾ ಆಗಿ ಮಾರಾಟ ಮಾಡಿದರೆ ಅಥವಾ ಪೇಡ ಆಗಿ ಮಾರಾಟ ಮಾಡಿದರೆ ಅವು ಮಿನಿಮಮ್ 200-300-400-500 ರೂಪಾಯಿ ತನಕ ಸಹ ಪ್ರತಿ ಕೆಜಿಗೆ ಮಾರಾಟ ಮಾಡ್ಬೋದಾಗಿದೆ. ಇದರಿಂದ ನಾವು ಹಾಲನ್ನು ಡೈರೆಕ್ಟಾಗಿ ಮಾರ್ಬೋದು. ಇನ್ನೂ ಹೆಚ್ಚು ನಾವು ಉತ್ಪಾದನೆಯನ್ನು ಮಾಡಿದರೆ ಅದನ್ನು ನಾವು ಬೇರೆ ಬೇರೆ ಹಾಲಿನ ಉತ್ಪನ್ನಗಳನ್ನು ತಯಾರಿಸಿ ಅವತರನ್ನ ಮಾರಾಟ ಮಾಡಿದ್ದೇ ಆದರೆ ಹೆಚ್ಚಿನ ಒಂದು ಆದಾಯ ರೈತನಿಗೆ ಬರುವಂಥ ಲಕ್ಷಣಗಳಿದ್ದಾವೆ. ಅಂತಂದರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಲಾಭ ಗಳಿಸಲಿಕ್ಕೆ ಸಾಧ್ಯ ಇದೆ. ಹೌದು. ಜೊತೆಗೆ ಈಗ ಮೌಲ್ಯವರ್ಧಿತ ಪದಾರ್ಥಗಳನ್ನು ಸಂಸ್ಕರಣೆ ಮಾಡಿ ಉತ್ಪಾದನೆ ಮಾಡಬೇಕಪ್ಪ ಅಂತಂದರೆ ಒಂದು ಸಂಸ್ಕರಣಾ ಘಟಕವನ್ನು ಅಥವಾ ಡೈರಿ ಪ್ಲ್ಯಾಂಟನ್ನು ಉತ್ಪಾದನೆ ಅಥವಾ ಸ್ಥಾಪನೆ ಮಾಡಿಕೊಳ್ಳೋದು ಸೂಕ್ತ. ಹೇಗೆ ಇದನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಕಡಿಮೆ ವೆಚ್ಚದಲ್ಲಿ ಅಥವಾ ಸರಾಸರಿಯಾಗಿ ಹೇಗೆ ನಿರ್ಮಾಣ ಮಾಡ್ಕೋಬೇಕಂತ ಹೇಳ್ತೀರಿ? ಇದನ್ನು ಈಗ ನಾವು ಮಿನಿ ಡೈರಿ ಪ್ಲಾಂಟ್ ಅನ್ನೋ ಆಲ್ರೆಡಿ ಒಂದು ಸ್ಕೀಮ್ ಇದೆ ಸರ್ಕಾರಿ ಇದರಲ್ಲಿ. ಇದನ್ನು ಉಪಯೋಗಿಸ್ಕೊಂಡಿದ್ದೇ ಆದಲ್ಲಿ ರೈತರು ಸರಿಸುಮಾರು 1 ಎಮ್ಮೆ ಅಥವಾ ಹಸುವಿಗೆ 30-35% ಸಬ್ಸಿಡಿ ಸಹ ಕೊಡ್ತಾ ಇದ್ದಾರೆ. ಈ ನಬಾರ್ಡ್ ಬ್ಯಾಂಕಿನ ಮೂಲಕ ಅದನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಏನಾದರೂ ಒಂದು 20-25 ಎಮ್ಮೆ ಅಥವಾ ಹಸುಗಳನ್ನು ನಾವು ಸಾಕಿದ್ದೇ ಆದಲ್ಲಿ ಈ ಒಂದು ಮಿನಿ ಡೈರಿ ಪ್ಲಾಂಟನ್ನು ನಾವು ಘಟಕವನ್ನು ಸ್ಥಾಪಿಸಬಹುದಾಗಿದೆ. ಅಂತಂದ್ರೆ ಸರಾಸರಿ ಈ ಒಂದು ಡೈರಿ ಪ್ಲಾಂಟನ್ನು ಸ್ಥಾಪನೆ ಮಾಡಬೇಕಪ್ಪ ಅಂತಂದ್ರೆ ಒಂದು 20-25 ಎಮ್ಮೆ ಹಸುಗಳು ಇರಲೇಬೇಕು. ಅಂದ್ರೇನೆ ಒಂದು ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಳಬಹುದು. ಅಂದ್ರೆ ರುಟೀನ್ ಆಗಿ ಹಾಲು ಬರ್ತಾ ಇರಬೇಕು. ರುಟೀನ್ ಆಗಿ 2000-3000 ಲೀಟರ್ ನಾವು ಪ್ರತಿದಿನ ನಾವು ಎರಡು ದಿನಕ್ಕೆ 2 ಬಾರಿ ನಾವು ಹಾಲನ್ನು ಕರೆಯುವಂತ ಒಂದು ಸಂದರ್ಭದಲ್ಲಿ 2000-3000 ಲೀಟರ್ ಏನಾದರೂ ಬಂತಂತಂದ್ರೆ ಅದು ಒಳ್ಳೆಯ ಒಂದು ಡೈರಿ ಪ್ಲಾಂಟ್ ಅನ್ನು ನಾವು ಸ್ಥಾಪಿಸಬಹುದಾಗಿದೆ. ಅದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳಬಹುದಾಗಿದೆ. ಡೈರಿ ಪ್ಲಾಂಟ್ ನಲ್ಲಿ ಅಥವಾ ಕ್ಷೀರ ಕೇಂದ್ರವನ್ನು ನಾವು ಸ್ಥಾಪಿಸಬೇಕಾದ್ರೆ ಇದರಲ್ಲಿ ಒಂದು ಬೇರೆ ಬೇರೆ ವಿಭಾಗಗಳನ್ನು ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಪ್ರಥಮವಾಗಿ ಕಚ್ಚಾ ಹಾಲಿನ ಆವಕ ವಿಭಾಗ ಅಂತಂದ್ರೆ ಬೇರೆ ನಾವಷ್ಟೇ ಪ್ರೊಡ್ಯೂಸ್ ಮಾಡದೇ ಇದ್ರೂ ಬೇರೆ ರೈತರು ಹಾಲನ್ನು ಉತ್ಪಾದಿಸಿದರೆ ಅವರ ಹಾಲನ್ನು ಸಹ ನಾವು ತೆಗೆದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಕಚ್ಚಾ ಹಾಲಿನ ಆವಕ ವಿಭಾಗ ಅಂತ ಹೇಳಿ ಇಡಬೇಕಾಗ್ತದೆ. ಆಮೇಲೆ ಹಾಲನ್ನು ಸಮರೂಪಗೊಳಿಸಬೇಕಾಗ್ತದೆ. ಯಾಕಂತಂದ್ರೆ ಒಬ್ಬರು ಎಮ್ಮೆ ಹಾಲನ್ನು ತೊಗೊಂಡ್ಬರ್ತಾರೆ, ಒಬ್ಬರು ಹಸುವಿನ ಹಾಲನ್ನು ತೊಗೊಂಡ್ಬರ್ತಾರೆ. ಅದರಲ್ಲಿರುವ ಕೊಬ್ಬಿನ ಅಂಶ ಹೆಚ್ಚಿಗೆ ಇರ್ತದೆ, ಕಡಿಮೆ ಇರ್ತದೆ. ಅವತರನ್ನೆಲ್ಲ ಒಂದೇ ರೀತಿಯ ಕೊಬ್ಬನ್ನು ನಾವು ಸಮರೂಪಗೊಳಿಸೋದು ಅಂತೀವಿ. ಆ ಒಂದು ಭಾಗವನ್ನು ನಾವು ಅಲ್ಲಿ ವಿಭಾಗವನ್ನು ಕೊಡಬೇಕಾಗ್ತದೆ. ಆಮೇಲೆ ಮಿಲ್ಕ್ ಫಿಲ್ಲಿಂಗ್ ಸೆಕ್ಷನ್ ಅಂತೀವಿ, ಹಾಲನ್ನು ತುಂಬುವ ವಿಭಾಗ. ಆಮೇಲೆ ಅದನ್ನು ಬೇರೆ ಬೇರೆ ಪದಾರ್ಥಗಳನ್ನು ನಾವು ಮಾಡಲಿಕ್ಕೆ ಬೇರೆ ಬೇರೆ ಮಷಿನ್ಗಳನ್ನು ಸಹ ಅದರಲ್ಲಿ ನಾವು ಸ್ಥಾಪನೆ ಮಾಡಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಈ ಹಾಲನ್ನು ಟೆಸ್ಟ್ ಮಾಡಬೇಕಾಗ್ತದೆ. ಒಂದು ಫಿಸಿಕಲ್ ಆಗಿ ಅಥವಾ ಭೌತಿಕವಾಗಿ ಅಥವಾ ರಾಸಾಯನಿಕವಾಗಿಯೂ ಸಹ ಅದರ ಗುಣಮಟ್ಟ ಪರೀಕ್ಷಣೆ ಮಾಡ್ಬೋದು. ಅದಾದ ನಂತರ
ಆ ಹಾಲನ್ನು ಸರಿ ಇದ್ದ ಹಾಲನ್ನು ನಾವು ಏನು ಮಾಡಬೇಕಾಗ್ತದೆ, ಫಸ್ಟು ಪ್ಯಾಶ್ಚರೈಸೇಷನ್ ಅಂತೀವಿ. ಆ ಪ್ಯಾಶ್ಚರೈಸೇಷನ್ ಒಂದು ಮಷಿನ್ ನಮ್ಮಲ್ಲಿ ಇಟ್ಕೋಬೇಕಾಗ್ತದೆ. ಅದಕ್ಕೆ ಬೇಕಾಗುವಂಥ ಬಾಯ್ಲರ್ ಸೆಕ್ಷನ್ ಒಂದು ನಾವು ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಸರಿಯಾದ ಒಂದು ಉಷ್ಣತೆಯನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಅದಾದ ನಂತರ ಹೋಮೋಜಿನೈಸರ್ ಅಂತೀವಿ. ಈ ಒಂದು ಹೋಮೋಜಿನೈಸರ್ ಇರೋದರಿಂದ ಎಲ್ಲ ಕೊಬ್ಬಿನ ಅಂಶಗಳು ಇರುವಂಥ ಹಾಲಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆ ಕೊಬ್ಬು ಸಮರೂಪ ಆಗ್ತದೆ. ಅದನ್ನು ಒಂದು ಇಟ್ಕೋಬೇಕಾಗ್ತದೆ. ಅದಾದ ನಂತರ ನಾವು ಬೇರೆ ಈ ಕ್ರೀಮ್ ಸೆಪರೇಟರ್ ಅಂತೀವಿ, ಕೆನೆಯನ್ನು ಸೆಪರೇಟ್ ಮಾಡುವಂಥದ್ದು, ಫ್ಯಾಟನ್ನು ಸೆಪರೇಟ್ ಮಾಡುವಂತಹ ಒಂದು ವಿಭಾಗವನ್ನು ಅಥವಾ ಒಂದು ಮಷಿನನ್ನು ನಾವು ಪಡ್ಕೋಬೇಕಾಗ್ತದೆ. ಅದಾದ ನಂತರ ಸರಿಯಾಗಿ ಪ್ಯಾಶ್ಚರೈಸೇಷನ್ ಮಾಡಿ ಆಮೇಲೆ ಪ್ಯಾಕೇಜಿಂಗ್ ಮಾಡಿ ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕಾಗ್ತದೆ. ಇದಕ್ಕೆಲ್ಲ ಸರಿಸುಮಾರು 20 by 30 ಫೀಟ್ ಇರುವಂಥ ಕ್ಷೇತ್ರ ಇತ್ತಂತಂದರೆ 20 by 30 ಅಥವಾ ಒಂದು 5 ರಿಂದ 6 ಲಕ್ಷ ರೂಪಾಯಿ ಒಂದು ಶೆಡ್ಡನ್ನು ನಾವು ನಿರ್ಮಾಣ ಮಾಡಿದ್ದೆ ಆದರೆ ಈ ಒಂದು ಘಟಕವನ್ನು ವ್ಯವಸ್ಥಿತ ರೀತಿಯಲ್ಲಿ ನಾವು ಸ್ಥಾಪನೆ ಮಾಡಬಹುದಾಗಿದೆ. ಸಾಕಷ್ಟು ಬ್ಯಾಂಕ್ಗಳು ಲೋನ್ ಆಗಿರ್ಬೋದು, ಸಾಕಷ್ಟು ಕನಿಷ್ಠ ತಂದ್ರು 2 ರಿಂದ 3 ಲೇಬರ್ಸ್ ಬೇಕಾಗ್ತದೆ. ಮನೆಯವರು ಸಹ ಹೆಚ್ಚಿಗೆ ಜನ ಇದ್ರೆ ಅದನ್ನ ಅವರೇ ಕೆಲಸ ಮಾಡಬಹುದಾಗಿದೆ. ಅಂತಂದ್ರೆ ಮನೆಯವರೇ ಇದನ್ನ ಮೇಂಟೈನ್ ಮಾಡ್ಕೊಂಡು ಕಾರ್ಮಿಕರ ಸಮಸ್ಯೆ ಬಹಳಷ್ಟು ಬರೋದಿಲ್ಲ ಇದರಲ್ಲಿ ಬಹಳ ಬರೋದಿಲ್ಲ. ಯಾಕಂತಂದ್ರೆ ಈ ಮಿಲ್ಕಿಂಗ್ ಮಷಿನ್ ಈಗ ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಭ್ಯ ಇದಾವೆ. ಅವನ್ನ ಹಾಲನ್ನು ಕರೆಯುವಂಥ ವ್ಯವಸ್ಥೆಯನ್ನ ಆ ಮಿಲ್ಕಿಂಗ್ ಮಷಿನ್ಗಳ ಮೂಲಕ ಮಾಡಿದ್ದೆ ಆದಲ್ಲಿ ಶುದ್ಧ ಹಾಲಿನ ಉತ್ಪಾದನೆನೂ ಆಗ್ತದೆ, ಹಾಗೆ ಒಂದು ಈ ಲೇಬರ್ ಪ್ರಾಬ್ಲಮ್ಮು ಸಾಲ್ವ್ ಆದಂಗೆ ಆಗ್ತದೆ. ಈಗ ಸಾಕಷ್ಟು ಯುವಕರಾಗಿರ್ಬೋದು, ಕಲ್ತೋರಾಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಈ ಹಾಲಿನ ಉತ್ಪಾದನೆಗೆ ಮುಂದೆ ಬರ್ತಿದ್ದಾರೆ. ಅಲ್ಲಲ್ಲಿ ಎಮ್ಮೆಗಳನ್ನು ಕಟ್ಕೊಂಡು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಯಾರಾದರೂ ಮುಂದೆ ಬರೋರಪ್ಪ ಅಂತಂದ್ರೆ ಈಗ ಒಂದು ಡೈರಿ ಪ್ಲ್ಯಾಂಟನ್ನು ಸ್ಥಾಪನೆ ಮಾಡ್ಕೋಬೇಕು ಅನ್ನೋದ್ರಿಗೆ ಮಾಹಿತಿ, ತರಬೇತಿಗಳು ಎಲ್ಲಿ ಲಭ್ಯ ಆಗ್ತಾ ಇದ್ದಾವೆ? ಈ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಆಹಾರ ಸಂಸ್ಕರಣೆ ವಿಭಾಗ ಇದೆ. ಈ ಆಹಾರ ಸಂಸ್ಕರಣೆ ವಿಭಾಗದಲ್ಲಿ ಇದಕ್ಕೆ ಈ ಹಾಲಿನ ಸಂಸ್ಕರಣೆ ಬಗ್ಗೆ ಅಥವಾ ಇದರ ಬಗ್ಗೆ ಪ್ಯಾಕೇಜಿಂಗ್ ಬಗ್ಗೆ ಅಥವಾ ಅದರ ಬೇರೆ ಬೇರೆ ಮೌಲ್ಯವರ್ಧಿತ ಆಹಾರಗಳನ್ನು ತಯಾರು ಮಾಡುವ ಒಂದು ಬಗ್ಗೆ ಇದರಲ್ಲಿ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಿದ್ದಾರೆ. ಈ ಯಾವುದೇ ಯುವಕರಾಗಿರ್ಬೋದು, ರೈತರಾಗಿರ್ಬೋದು, ರೈತರ ಮಹಿಳೆಯರಾಗಿರ್ಬೋದು, ಸ್ವಸಹಾಯ ಸಂಘ ಮಹಿಳೆಯರಾಗಿರ್ಬೋದು ಪ್ರಾರಂಭ ಮಾಡಿ ಹಾಲಿನ ಸಂಸ್ಕರಣೆ ಮಾಡಿ ಹೆಚ್ಚಿನ ಒಂದು ಬೇರೆ ಬೇರೆ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ಉತ್ಪಾದಿಸಿ ಅದನ್ನು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಗೆ ಮಾರಾಟ ಮಾಡಿದ್ದೇ ಆದಲ್ಲಿ ರೆಗ್ಯುಲರ್ ಆಗಿ ಒಂದು ಕೃಷಿಗೆ ಪೂರಕವಾದಂತಹ ಒಂದು ಒಳ್ಳೆಯ ಆದಾಯ ಭರಿತ ಒಂದು ಉದ್ಯಮ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ. ರೈತ ಬಾಂಧವರು ಏನಾದರೂ ಮಾಹಿತಿ ಬೇಕಾಗಿತ್ತು ಅಥವಾ ನಿಮ್ಮನ್ನು ಸಂಪರ್ಕ ಮಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಿ ಪ್ಲೀಸ್? ನಮ್ಮ ದೂರವಾಣಿ ಸಂಖ್ಯೆ 900 8688 8688 430. ರೈತ ಬಾಂಧವರೇ, ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಹಾರ ಸಂಸ್ಕರಣಾ ಘಟಕ ಇದೆ. ಅದರಲ್ಲಿ ಇವರು ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ಹಾಲಿನ ಉತ್ಪನ್ನ ಆಗಿರ್ಬೋದು, ಜೊತೆಗೆ ಇಲ್ಲಿ ತರಕಾರಿಗಳ ಉತ್ಪನ್ನ ಆಗಿರ್ಬೋದು, ಕೃಷಿ ಉತ್ಪನ್ನಗಳಾಗಿರ್ಬೋದು, ಅದರ ಮೌಲ್ಯವರ್ಧನೆ ಹೇಗೆ, ಸಂಸ್ಕರಣೆ ಹೇಗೆ, ಇವುಗಳ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿ, ಅದನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ತರಬೇತಿ ಲಭ್ಯ ಆಗ್ತದೆ. ಇದನ್ನು ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಇವರ ದೂರವಾಣಿ ಸಂಖ್ಯೆ ಮತ್ತೊಂದು ಸಲ ಹೇಳ್ತೇನೆ, 9086888430. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಒಳ್ಳೆಯದು ಸರ್, ಇಲ್ಲಿವರೆಗೆ ಸುದೀರ್ಘವಾಗಿ ನಮ್ಮ ರೈತ ಬಾಂಧವರ ಜೊತೆ ಹಾಗೂ ಎಲ್ಲ ಕೇಳುಗರಿಗೆ ಈ ಹಾಲಿನ ಉತ್ಪನ್ನಗಳ ಸಂಸ್ಕರಣೆ ಅಂದ್ರೇನು, ಮೌಲ್ಯವರ್ಧನೆ ಅಂದ್ರೇನು, ಹೇಗೆ ಮಾಡಿಕೊಂಡ್ರೆ ರೈತ ಬಾಂಧವರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಎಂಬಂಥ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ, ಕೇಳುಗರಿಗೆ ಒದಗಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಾಲಿನ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ಆಹಾರ